ಕೊನೆಗೂ ಈ ದೇವಿಯ ರಹಸ್ಯ ಬಯಲಾಯ್ತಾ? ಉಚ್ಚಂಗಿ ಹಾಗೂ ಮಾತಂಗಿ ದೇವಿ ಪವಾಡ ಕೇಳಿದರೆ ನೀವು ಶಾಕ್ ಆಗ್ತೀರಾ. ಹಬ್ಬಲಿ ನಿನ ಕೀರ್ತಿ ತಾಯಿ, ಹಬ್ಬವು ದಿನ ನಿನಗೆ. ಸಾಲ ಅಂತ ಇಟ್ಕೊಂಡು ಇರ್ತಾರೆ. ಗೊತ್ತಾಯ್ತಾ? ಸಾಲ ಅಂತ ಇಟ್ಕೊಂಡು ಆಮೇಲೆ 1 ತಿಂಗಳು 3 ತಿಂಗಳು 5 ತಿಂಗಳು 1 ವರ್ಷ ಅದನ್ನು ಕೊಡಲ್ಲ. ಭಕ್ತರು ಈ ದೇವಿಯ ದರ್ಶನ ಪಡೆದರೆ ಭಯ ಬೀಳುತ್ತಾರಂತೆ. ಕೆಲವರಿಗೆ ಸಂತಾನ ಭಾಗ್ಯ ವಿಚಾರದು ಹೇಳ್ತೇನೆ, ಹೊಟ್ಟೆಯಲ್ಲೇ ಇರುವಂತದ್ದು ಗಿಡ್ಡೆ ಐತೆ. ಭಕ್ತರ ಪಾಲಿಗೆ ಸಾಕ್ಷಾತ್ ದೇವತೆಯಾಗಿ ಬಂದಳ. ಬಾಳಿಗೆ ಭಾಗ್ಯವತಾರಮ್ಮ ಓ ಎಂದು ಕರೆಯಲು ತಾಯಿ, ಸುಯೆಂದು ಬರುವಳು ಮಾಯಿ. ಓ ಎಂದು ಕರೆಯಲು ತಾಯಿ, ಸುಯೆಂದು ಬರುವಳು ಮಾಯಿ. ನೀವು ನೋಡ್ತಾ ಇದ್ದೀರಾ V1 ಸುದ್ದಿವಾಹಿನಿ. ತುಂಬಾನೇ ಪವಿತ್ರವಾದ ಕ್ಷೇತ್ರ ಶ್ರೀ ರಾಜಮಾತಾ ಉಚ್ಚಂಗಿ ಹಾಗೂ ಮಾತಂಗಿ ದೇವಾಲಯ. ಮೊದಲನೆಯದಾಗಿ ನಾವು ತಿಳಿಸಕ್ಕೆ ಹೊರಟಿದ್ದೇವೆ ಉಚ್ಚಂಗಿ ದೇವಿಯ ಪವಾಡವನ್ನು. ಬರುವಂತ ಭಕ್ತಾದಿಗಳು ಯಾರೇ ಆಗಿರಲಿ, ನಂಬಿಕೆ ಭಕ್ತಿಯಿಂದ ತಾಯಿಗೆ ಕೈ ಮುಗಿದು ಏನೇ ಬೇಡಿದರೂ ಇವತ್ತಿನವರೆಗೂ ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ ಈ ತಾಯಿ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪೂಜೆ ಕಾರ್ಯಗಳು ನಡೆಯುತ್ತೆ. ಸಂಕಲ್ಪ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಪಂಚಾಮೃತ ಅಭಿಷೇಕ, ಅಮ್ಮನವರಿಗೆ ಹೂವಿನ ಅಲಂಕಾರ, ಪ್ರಸಾದ ಸೇವೆ, ಮಡಿಲು ತುಂಬುವುದು, ಪಡಿಲಿಗೆ ಪೂಜೆ, ಶ್ರೀ ಚಕ್ರ ಆರಾಧನೆ, ಸಂಕಷ್ಟ ಚತುರ್ಥಿ ಪೂಜೆ, ಶಿವನಿಗೆ ರುದ್ರಾಭಿಷೇಕ, ರುದ್ರಾಪ್ರದೋಷ ಪೂಜೆ, ಕಟ್ಟಲೆಕಾಯಿ ಆಲೋಲೆ, ಕಡ್ಡಿ, ಬೇವಿನ ಸೊಪ್ಪು, ದೃಷ್ಟಿ ನಿವಾರಣೆಗೆ ಅಮ್ಮನವರಿಗೆ ನಿಂಬೆ ಹಣ್ಣಿನ ಬೆಲ್ಲದ ತಂಬಿಟ್ಟಿನ ಆರತಿಗಳ ಸೇವೆ, ಬೂದು ಕುಂಬಳಕಾಯಿ ಆರತಿ ಸೇವೆ, ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಹಬ್ಬ ಹರಿದಿನಗಳಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ. ಸರ್ವರಿಷ್ಟ ಯಂತ್ರಗಳು, ಸರ್ವಗ್ರಹ ಪೀಡಾ ಯಂತ್ರಗಳು, ವ್ಯಾಪಾರಕ್ಕೆ ಯಂತ್ರ ಪೂಜೆಗಳು, ದೃಷ್ಟಿ ಮಣಿಗಳು, ಸರ್ವ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಗುವುದು. ವಿವಾಹಕ್ಕೆ ಮಾಂಗಲ್ಯ ಪೂಜೆ, ಸಂತಾನಕ್ಕೆ ಅಮ್ಮನವರಿಗೆ ವಿಶೇಷ ಪೂಜೆ, ಸರ್ವ ಸ್ತ್ರೀ ಶಾಪ ವಿಮೋಚನೆ ಪೂಜೆ ಮಾಡಲಾಗುವುದು. ಶ್ರೀ ಮಾತಂಗಿ ದೇವಿಯಿಂದ ತಡೆ ಪೂಜೆ, ಕಟ್ಟುದಾಟು, ಪ್ರೇತ ಬಾಧೆ, ಸರ್ವಗ್ರಹ ಪೀಡೆ ನಿವಾರಣಾ ಪೂಜೆಗಳು, ಭೇಟಿ ಪೂಜೆ, ರಾಹುಗ್ರಹ ಶಾಂತಿ ಪೂಜೆ, 108 ಸರ್ವದೃಷ್ಟಿ ದೋಷಗಳು ನಿವಾರಣಾ ಪೂಜೆ, ವಾಹನಗಳಿಗೆ ಸರ್ವದೃಷ್ಟಿ ನಿವಾರಣಾ ಯಂತ್ರಗಳು, ವಾಸ್ತು ದೋಷ ನಿವಾರಣೆಗೆ, ಮನೆಗಳಿಗೆ ಅಷ್ಟ ದಿಗ್ಬಂಧನ, ಭೂಮಿ ದೋಷ ನಿವಾರಣೆಗೆ, ಅಮ್ಮನವರಲ್ಲಿ ಏನೇ ವಿಚಾರ ಸಮಸ್ಯೆಗಳಿಗೆ ಹರಿಕೆ ಚೀಟಿ ಕಟ್ಟುವ ವಿಧಾನ, ಜಾತಕ ಫಲ ಹೇಳಲಾಗುವುದು. ಪ್ರಶ್ನಾಶಾಸ್ತ್ರ, ಕವಡೆ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ವಿಳ್ಳೆದೆಲೆ ಶಾಸ್ತ್ರದ ಮೂಲಕ ಸರ್ವ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಗುವುದು. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ದಿನದಂದು ಹಾಗೂ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ವಿಶೇಷ ಪೂಜೆಗಳು ಹಾಗೂ ಸರ್ವದೋಷ ನಿವಾರಣೆ ಪೂಜೆಗಳು ಮತ್ತು ಅವರ ಸಮಸ್ಯೆ ಏನಿದೆ ಎಂದು ಪಟ್ಟದಿಂದ ನಿಮಗೆ ಉತ್ತರ ಸಿಗುವುದು. ಪ್ರತಿಯೊಂದು ಸಮಸ್ಯೆಗೂ ನಾನಾ ರೀತಿ ಪೂಜೆ ಕಾರ್ಯಗಳು. ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾನಾ ರೀತಿ ಸಮಸ್ಯೆ ಇರುತ್ತದೆ. ಆ ಸಮಸ್ಯೆ ಏನಿರುತ್ತದೆ ಎಂಬುದು ಯಾರಿಗೂ ತಿಳಿದಿರುವುದಿಲ್ಲ. ಸಮಸ್ಯೆಗೆ ನಿಮಗೆ ಉತ್ತರ ಬೇಕು ಎಂದರೆ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಮಾತ್ರ ಅದು ಸಾಧ್ಯವಾಗುತ್ತದೆ. ಸಮಸ್ಯೆ ಏನಿದೆ ಎಂದು ನೋಡಿ ಇಲ್ಲಿನ ಧರ್ಮಾಧಿಕಾರಿಗಳಾದ ಉದಯ್ ರಾಕೇಶ್ ಗುರುಗಳು ನಿಮಗೆ ತಿಳಿಸುತ್ತಾರೆ. ಅವರ ಜೊತೆ ಈ ನಿಮ್ಮ ಸಮಸ್ಯೆ ಏನಿದೆ ಎಂದು ನೇರವಾಗಿ ಭೇಟಿ ಕೊಟ್ಟು ಕೇಳಿ ಮಾತನಾಡಿದರೆ ಅವರು ನಿಮಗೆ ತಿಳಿಸುತ್ತಾರೆ.
ಹೆಚ್ಚು ಮಗದಷ್ಟು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕೆಂದರೆ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನು ಸಂಪರ್ಕಿಸಿ. ಸ್ಥಳ ಶ್ರೀ ಪವಿತ್ರ ಕ್ಷೇತ್ರ ಶ್ರೀ ರಾಜಮಾತಾ ಉಚ್ಚಂಗಿ ದೇವಿ ಮತ್ತು ಮಾತಂಗಿ ದೇವಿ ದೇವಸ್ಥಾನ, ಮಲ್ಲಸಂದ್ರ ಗುಡ್ಡೆ, ಪೈಪ್ಲೈನ್ ರಸ್ತೆ, ಟಿ ದಾಸರಹಳ್ಳಿ, ಬೆಂಗಳೂರು. ನಮಸ್ತೆ ವೀಕ್ಷಕರೇ, ಇವತ್ತು ದಿವಾಳಿಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ನಾವು ತುಂಬಾನೇ ಮುಖ್ಯವಾದ ಕ್ಷೇತ್ರಕ್ಕೆ ಬಂದಿದ್ದೇವೆ. ಉಚ್ಚಂಗಿ ದೇವಿ ಅಮ್ಮ. ಉಚ್ಚಂಗಿ ದೇವಿ ಅಮ್ಮ ಅಂತಂದ್ರೆ ನಮ್ಮ ಈ ಭಾಗದಲ್ಲಿ ಅಂತೂ ಇದು ನೆಲೆಸಿಲ್ಲ. ಇಲ್ಲಿ ಮುಖ್ಯವಾಗಿ ನೆಲೆಸಿದ್ದಾರೆ ಅಂದ್ರೆ ಏನೋ ವಿಶೇಷತೆ ಇರುತ್ತೆ. ಗುರುಗಳನ್ನ ಕೇಳೋಣ. ನಮಸ್ಕಾರ. ಗುರುಗಳೇ ಉಚ್ಚಂಗಿ ದೇವಿ ಅಂದ್ರೆ ಇಲ್ಲಿ ತುಂಬಾನೇ ಪವಾಡಗಳಿದೆ. ಅಮ್ಮ ಬಗ್ಗೆ ಒಂದು 2 ಮಾತು ಹೇಳೋದಾದ್ರೆ ಯಾವ ತರ ಬಂದು ನೆಲೆಸಿದ್ರು, ಮತ್ತೆ ಇಲ್ಲಿ ಇಷ್ಟು ಪವರಾಗಿ ಕೂತ್ಕೊಂಡು ನಿಲ್ಸಿದ್ದಾರೆ ಅಂತಂದ್ರೆ ಭಕ್ತಾದಿಗಳು ಯಾವ ತರ ಒಳ್ಳೇದು ಮಾತಾಡ್ತಾರೆ ಅಂತ ಹೇಳಿ. ಸರಿ, ನಿಮಗೆ ಮಲ್ಸಂದ್ರ ಪೈಪೇನು ಟಿ ದಾಸರಳ್ಳಿ, ಬೆಂಗಳೂರು 57. ಇದೊಂದು ಮಲ್ಸಂದ್ರ ವಾಸ ಇರುವಂಥದ್ದು, ನೆಲೆ ಇರುವಂಥದ್ದು ಉಚ್ಚಂಗಿ ದೇವಿ ಅಂತ. ಈ ಅಮ್ಮ ಬಂದು ಮದಕರಿ ನಾಯಕ ರಾಜ ಹಂಸದು ಕುಲವೆತ್ತೇದೇವರು ಶ್ರೀದೇವ ರಾಜ ಮಾತಾಡಬೇಕಾಗಿ ಉಚ್ಚಂಗಿ ದೇವಿ ಉಚ್ಚಸ್ಥಾನಕ್ಕಿಂತ ಮೇಲ್ಪಟ್ಟಿರುವಂಥದ್ದು ದೇವತೆ. ಈ ಅಮ್ಮ ಉಚ್ಚಂಗಿ ದೇವಿಯವರು ತುಂಬ ಹಬ್ಬ ಬೆಂಗಳೂರಲ್ಲಿ ದೊಡ್ಡದಾಗಿರುವಂಥದ್ದು ದೇವತೆಗಳು. ಪ್ರತಿಯೊಂದು ಸಹ ಯಾರೇ ಕನ್ನಡದವರು ಯಾರೇ ಬಂದರೂ ಸಹ ಅಮ್ಮ ಅಂತ ಕೈ ಮುಗಿದ್ರೆ ಕನ್ನಡದವರಿಗೆ ಖಂಡಿತ ಫಲ ಸಿಗುತ್ತೆ. ಯಾವ ಥರ ಫಲ ಸಿಗುತ್ತೆ ಏನು ಅಂತ ಅಂದರೆ ಕಾಣಿಸ್ತಾರೆ. ಯಾರೇ ಬಂದರೂ ಸಹ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಸಹ ಮನಸ್ಸು ಯಾರೇ ಕಾಣ್ತಾನೆ ಚಂಚಲ ಇರಬೇಕು, ಆತಂಕ ಇರಬೇಕು, ಮತ್ತೆ ಗೊಂದಲ ಇರಬೇಕು. ಶುದ್ಧ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಸಂಕಲ್ಪ ಮಾಡ್ತಾನೆ, ಬೇಡಿಕೆ ಇರ್ತಂದ್ರೆ ಫಲವೂ ಸಹ ಸಿಗುತ್ತೆ. ಅಥವಾ ನಮ್ಮನ್ನ ಪ್ರಶ್ನೆ ಕೇಳೋದಾದ್ರೆ ಪ್ರಶ್ನೆ ಸಹ ಕೇಳೋದು ಸೂಕ್ತ ಯಾವಾಗ ಆಗುತ್ತೆ ಏನು ಅಂತ. ನಾವು ಎಷ್ಟೋ ಜನಕ್ಕೆ ನಾವು ಟೈಮು ಬೆಳಿಗ್ಗೆ ಸಮಯ ಕೊಟ್ಟಿದ್ದ ಪ್ರಕಾರ ರೀತಿಯಾಗಿ ಎಷ್ಟೋ ಬಾರಿಯೂ ಸಹ ಜನಕ್ಕೆ ಸಕ್ಸಸ್ ಆಗಿದೆ, ಏನು ಸಹ ಸಿಗ್ತೈತೆ, ಒಳ್ಳೆಯದು ಸಹ ಆಗಿದೆ. ಒಳ್ಳೇದಾಗಿರೋ ತಕ್ಷಣ ರೀತಿಯಾಗಿ ಭಕ್ತಾದಿಗಳು ಸಹ ಆ ಕೊಡುವಂಥ ಕಾರಣಕ್ಕೆ ಆ ಕೊಡುವಂಥ ಸಹಾಯ ಈ ಕ್ಷೇತ್ರ ಈ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕಾಗಿ ಬೆಳೆಯುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಣ್ಣಾರ ಯಾವ್ದಾದ್ರು ಒಂದು ಉದಾಹರಣೆ ಕೊಡೋದಾದ್ರೆ ಭಕ್ತಾದಿಗಳು ಆಗ್ತಾ ಇಲ್ಲ, ನಮ್ಗೆ ಈ ತರ ಸಮಸ್ಯೆ ಇದೆ, ಏನೇ ಮಾಡ್ಬೇಕು ಅಂತ ಹೋದ್ರೆ ಕೈ ಎತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೇಳ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಯಾವ ತರ ಪರಿಹಾರ ಮಾಡಿದ್ದಾರೆ, ಯಾವ ತರ ಫಲ ಇರ್ತದೆ? ಅಮ್ಮ ನನ್ನ ಸಲಹೆ ಎಷ್ಟೋ ಜನ ಹೇಳ್ತಾರೆ, ನಾವು ಎಲ್ಲ ಕಡೆ ಸಹ ನಮ್ಮ ದೋಸ್ತನ ಹೋಗಿರ್ತೀವಿ, ಎಲ್ಲ ದೋಸ್ತನ ಕಡೆ ನಾವು ಸುತ್ತಾಗಿರ್ತೀವಿ. ಯಾರೇ ರೀತಿಯಾಗಿ ನಾವು ಪೂಜೆ ಮಾಡುವಂಥ ಪೂಜೆ ಮಾಡುವಂಥ ವಿಚಾರ ಏನಿಲ್ಲ, ಎಲ್ಲ ರೀತಿಯೂ ಸಹ ಪೂಜೆ ಮಾಡ್ತೀವಿ. ಯಾಕೆ ಒಳ್ಳೆಯದಾಗ್ತಾ ಇಲ್ಲ ಅಂಬೋದು ಫಸ್ಟೇ ಸಾಕಷ್ಟು ಜನ ವಿಚಾರ ತಿಳಿಸ್ತಾರೆ. ಅದ್ರ ಬಗ್ಗೆ ನಾನು ಹೇಳಕ್ಕಾಗ ಹೋದೆ ಗೊತ್ತಾಯ್ತಾ. ಆ ಗೊತ್ತಿಂಗೆ ರೀತಿಯಾಗಿ ತಪ್ಪು ಮೋಸ ಕೆಲವು ಸಹ ಆಗಿರುತ್ತೆ, ಸರಿನಾ. ಅದನ್ನ ಕರ್ಮ ತೊಂದರೆ ಸಮಸ್ಯೆ ಗ್ರಹಗಳು ದಾರಿ ಬಿಟ್ಟು ಕೊಡಲ್ಲ, ಏನಿಲ್ಲ. ಅದು ಗೊತ್ತಿದ್ರು ನಮ್ಮಿಂದ ಏನಾರ ತಪ್ಪು ಏನಾರ ಆಗಿದ್ರು ಸಹ ನನ್ನ ಮುಂದೆ ಕ್ಷಮೆ ಕೊಡ್ತಾ ಇದ್ದೀನಿ, ನಿನ್ನ ಮಟ್ಟಿಗೆ ಒಪ್ಪಿಸ್ತಾ ಇದ್ದೀನಿ, ನಂಗೆ ದಾರಿ ಬಿಟ್ಟು ಕೊಡು, ಒಳ್ಳೇದು ಮಾಡ್ಕೊಂಡು ಕೊಡು. ನಮ್ಮ ಕರ್ಮಗಳು ಅಡೀಲಿ, ನಮ್ಮ ತಪ್ಪುಗಳು ನಮ್ಮಿಂದ ಏನೋ ತಪ್ಪೇನ ಇದ್ರೂ ಸಹ ಅದನ್ನು ಬಿಗರಾದೆ. ನಮ್ಮಿಂದ ಏನೋ ಯಾವ್ದಾರ ಗೊತ್ತಿಗೆ ರೀತಿಯಾಗಿ ಮೋಸ ವಂಚನೆ ಏನೋ ಆಯಿತು ಸಹ ಅದನ್ನು ಬಿಗರಾದೆ. ನಾವು ಯಾರಿಗೂ ಕೈ ಬೈನ ಶುದ್ಧಾಗಿರ್ತೀನಿ. ನಾವು ಎಲ್ಲ ರೀತಿಯೂ ಸಹ ನಮ್ಮ ದೇಹ ಮಕ್ಕಳು ಕೊಡುವಂತ ಅದು ಬೇಡಿಕೆ ಇಟ್ಟರೆ ಸಾಕು, ಖಂಡಿತ ಒಳ್ಳೇದಾಗುತ್ತೆ. ಈ ಪೂಜೆ ಪುನಸ್ಕಾರ ಮಾಡಬೇಕನ್ನೋದೇನಿಲ್ಲ. ಯಾಕೆಂದ್ರೆ ನಮ್ಮ ಗೊತ್ತಿದ್ರು ತಪ್ಪು ಮೋಸ ವಂಚನೆ ಸಹ ನನ್ನಿಂದ ಯಾರಿಗೆ ಆಗಿದ್ರು ಸಹ ಅಂದರೆ ನಾನು ಸಭೆ ಕೊಟ್ಟರೆ ನಂಗೆ ಗಾಡಿ ಬಿಟ್ಟು ಕೊಡಬೇಕು. ಇಷ್ಟೇ ಲಾಜಿಕ್ಕು, ಏನು ಲಾಜಿಕ್ ಇಲ್ಲ. ಅಮ್ಮ ಮುಂದೆ ಕ್ಷಮೆ ಕೊಡಬೇಕು, ದಾರಿ ಬಿಟ್ಕೊಂಡು ಹೌದು. ಯಾಕಂದ್ರೆ ಒಂದು ಉದಾಹರಣೆ, ಇವಾಗ ದುಡ್ಡಿನ ವಿಚಾರ ಸಾಲ ಅಂತ ಇಸ್ಕೊಂಡಿರ್ತಾರೆ, ಗೊತ್ತಾಯ್ತಾ. ಸಾಲ ಅಂತ ಇಸ್ಕೊಂಡು ನಮ್ಮೆಲ್ಲ 1 ತಿಂಗಳು 3 ತಿಂಗಳು 5 ತಿಂಗಳು 1 ವರ್ಷ ಅದನ್ನು ಕೊಡಲ್ಲ. ಅದು ಕೋಪ ವೇಷ ಆವೇಶ ಇಲ್ಲದೆ ಕೋಪ ವೇಷ ಬಾಯಿ ಬಂದಾಗ ರೀತಿ ನೀವು ಮೋಸ ಮಾಡ್ತೇವೆ, ವಂಚನೆ ಮಾಡ್ತೇವೆ, ಜೋಗ ಅಂತಾನೆ ನೀವು ಒಳ್ಳೇದಾಗಲ್ಲ, ಈ ಕೈ ಬಾಯಿ ಆಗ್ತಲ್ಲ, ಏನಿಲ್ಲ ಉದ್ದಾರ ಆಗ್ತದೆ ಅಂತ ಹೇಳ್ತಾರೆ. ಆ ಕಾಪನೆ ಪ್ರತಿ ಇರುತ್ತಲ್ಲ. ಸಮಯ ಕೊಡುತ್ತೆ ಅಂದ್ರೆ ಮಕ್ಕಳು ಬಿಗರ ಆದಂಗೆಲ್ಲ ಏನಿಲ್ಲ. ಎಲ್ಲ ರೀತಿಯೂ ಸಹ ತುಂಬ ಸಿಂಪಲ್ ಆಗಿ ಸರಳ ಆಗಿ ಪರಿಹಾರ ಐತೆ, ಪ್ರತಿಯೊಂದು ಸಹ ಪರಿಹಾರ ಐತೆ. ತುಂಬ ಎಷ್ಟು ಸರಳ ಆಗೈತೆ ಅಂದ್ರೆ ಕಣ್ಣು ಮುಚ್ಕೊಂಡೆ ಬೇಗನೆ ಫಲ ಸಿಗುತ್ತೆ.
ಏನಂದ್ರೆ ಸಂತಾನ ಭಾಗ್ಯ ವಿಚಾರ. ಕೆಲವರಿಗೆ ಸಂತಾನ ಭಾಗ್ಯ ವಿಚಾರದು ಹೇಳ್ತೀನಂದ್ರೆ ಹೊಟ್ಟೆಯಲ್ಲಿ ಇರೋಂಥದ್ದು ಗಿಡ್ಡೆ ಐತೆ. ಹೊಟ್ಟೆ ಇರೋಂಥದ್ದು ಲೇಟಾಗಿ ಮದುವೆ ಆಗೋದು ಸಹ ಅವ್ರಿಗೆ ಕಗ್ಗೆಂಟಾಗಿದೆ. ಕಗ್ಗೆಂಟಾಗಿ ಹೊಟ್ಟೆ ಇರೋಂಥ ಗಿಡ್ಡೆಯೂ ಸಹ ಇದೆ, ಗಿಡ್ಡೆನೂ ಸಹ ಇದೂ ಸಹ ಮಗುನೂ ಸಹ ಸಂತಾನ ಭಾಗ್ಯ ಆಗೈತೆ. ಕ್ರಿಟಿಕಲ್ ಇದನ್ನು ಸಹ ಮಗು ಆರೋಗ್ಯದಿಂದ ಜನನೂ ಸಹ ಐತೆ. ಅದು 2-3 kg ಆರೋಗ್ಯದಿಂದ ಚೆನ್ನಾಗಿದ್ದಾರೆ. ಆ ಮಗು ಬಂದು ಏನಿಲ್ಲ ಸಹ ಇವಾಗ 2 ವರ್ಷದ ಮಗು. ಅದು ನನಗೆ ಮಿರಾಕಲ್. ಅದು ಎಷ್ಟೋ ಜನ ಸಂತಾನ ಬಗ್ಗೆ ಆಗೈತೆ ಮೇಡಮ್, ಆಗಿಲ್ಲ ಅಂತ ಏನಿಲ್ಲ. ಹೌದು, ಇದು ಅಪರೂಪದ ಕೇಸ್. ಹೊಟ್ಟೆಲ್ ಗೆಡ್ಡೆ ಇತ್ತು ಅಂದರೆ ಸಂತಾನ ಆಗಬೇಕು. ಹೊಟ್ಟೆಲ್ ಗೆಡ್ಡೆ ಅಬಟ್ ಗೆಡ್ಡೆ ತೆಗ್ದಾದ ಮೇಲೆ ಮಗು ಹೋಗುತ್ತೆ. ಅದು ಅಬರ್ಸಲ್ ಮಾಡಿಸ್ಕೊಳ್ಳಿ. ಯಾವ ಟೈಮ್ ಅಂತ 3 ತಿಂಗಳು ಆದಮೇಲೆ ಗ್ಯಾರಂಟಿ, 3 ತಿಂಗಳು ಆದಮೇಲೆ ಸಹ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ಈ ಥರ ಏನಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದ್ರ ಬಗ್ಗೆ ಬರುತ್ತೆ. ಗೆಡ್ಡೆ ಇದ್ರೆ ಆಗಲ್ಲ ಅನ್ನೋದು ಡಾಕ್ಟರ್ ಹೇಳ್ತಾರೆ. ಹೌದು, ನಿಜ. ಅಂಥದ್ರಲ್ಲಿ ಅದು ನನಗೆ ಮಿರಾಕಲ್ಲು. ಅದು ಯಾವುದು ಆಗುತ್ತೆ ನಾನು ನೋಡೋಕ್ಕಾಗಲ್ಲ. ಅದು ವೇರ್ ಕೇಸ್ ಅಲ್ಲ. ಎಷ್ಟರ ಮಾವನೇ ಸಂತಾನ ಬಗ್ಗೆ ಆಗ್ತಾನೋ ಅವಳು ಸಂತಾನ ಬಗ್ಗೆ ತುಂಬ ವೇರಲ್ಲ ಆ ಕೇಸು. ಈಗ ಅದು ಇವತ್ತೂ ಸಹ ನಾವು ಮರ್ತಿಲ್ಲ, ಮುಂದೆನೂ ಸಹ ನಾವು ಮರೆಯಲ್ಲ. ಅದೂ ಸಹ ಡಾಕ್ಟರೇ ಸಹ ಬಾಯಿಗೆ ಕೇಳಾರಂತೆ. ಯಾವ ಥರ ಅಂದರೆ ಯಾವ್ದಾದ್ರು ಕಾಯ್ತಾನೆ ನಿಮಗೆ, ಅದಕ್ಕೋಸ್ಕರ ನಿಮಗೆ ಫಲ ಸಿಗ್ತೈತೆ ಅಂತ ಡಾಕ್ಟರ್ ಸಹ ಹೇಳಿದ್ರೆ. ಅದು ಸಹ ನಂಬಿಕೆ ಇರ್ತಾರೆ. ಮಗುಗೆ ಡಬಲ್ ಟೇಬಲ್ ಬಂದಾಗ ವಿಶೇಷ ಪೂಜೆ ಮಾಡಿಸ್ತಾರೆ, ಅರ್ಚನೆ ಮಾಡಿಸ್ತಾರೆ, ಹೂವಿನ ಅಲಂಕಾರ ಮಾಡ್ತಾರೆ. ಅದು ಯಾವುದು ಸಹ ತಪ್ಪಿಸಿಲ್ಲ ಅವರು, ನಾವು ಮುಟ್ಟಿಲ್ಲ. ಮತ್ತೆ ಸಂತಾನ ಬಗ್ಗೆ ಕೇಳ್ಕೋಬೇಕು ಅಂತಂದ್ರೆ ಬರ್ತಾರಲ್ಲ, ಏನಾದ್ರು ಪದ್ಧತಿ ಇದೆ ಮೇಡಮ್? ಪದ್ಧತಿ ಏನಂದರೆ ನಾವು ಹೇಳೋದಿಷ್ಟೇ ಮೇಡಮ್, ಗಂಡ ಹೆಂಡತಿ ಒಟ್ಟಿಗೆ ಬರಬೇಕು. ಗಂಡ ಹೆಂಡತಿ ಒಟ್ಟಿಗೆ ಬಂದ್ಬಿಟ್ಟು ಬೇಡಿಕೆ ಇಕ್ಬೇಕು ಮೇಡಮ್. ಗಂಡ ಬರಲ್ಲ ಹೆಂಡತಿ ಬರಲ್ಲ ಅಂದರೆ ಫಲಸಿದ್ಧನ ಅದು ಮೂರ್ಖತನ ಮೇಡಮ್. ಇಬ್ಬರು ಒಳ್ಳೆ ಮನಸ್ಸಿಂದ ಭಾವನೆಯಿಂದ ಕೇಳ್ಕೊಂಡು ಬೇಡಿಕೆ ಇಟ್ಬಿಟ್ಟು ಅಂತ ಏನು ಮಾಡ್ಬೋದು, ಯಾವ ಥರ ಮಾಡ್ಬೋದು ಅಂತ ಹೇಳಿ ಯಾವಾಗ ಬರ್ತಾರೋ ಅಲ್ಲಿಂದ ನಾವು 3 ತಿಂಗಳು ಸಮಯ ಕೊಡ್ತೀವಿ. ಈಗ ಒಂದೇ ಸಲ ನಾಳೆ ಒಳ್ಳೇದಾಗುತ್ತೆ ಅದು ಮೂರ್ಖತನ, ಸರಿನಾ? ಆಮೇಲೆ ನಂತರ ಹೆಂಗೆ ಒಪ್ಪಿಗೆ ಇದ್ದಿದ್ದು ಗಂಡನಿಗೆ ಒಪ್ಪಿಗೆ ಇಲ್ಲ ಅನ್ನೋದು ಪಾಲಿಸಲ್ಲ. ಏನಿಲ್ಲ, ಯಾರೇ ಒಬ್ಬ ಸಂತಾನ ಬಗ್ಗೆ ಬೇಕು ಇಬ್ಬರೂ ಸಹ ಒಪ್ಪಿಗೆ ಬರಬೇಕು. ಒಪ್ಪಿಗೆ ಬರೋನು ಸಹ ಫಲ ಪಡ್ಕೊಂಡು ಹೋಗ್ಬೇಕಂಥದ್ದು ವಿಚಾರನೂ ಸಹ ಐತೆ ಮೇಡಮ್. ಅದು ಬನ್ನಿ ಸಹ ಒಳ್ಳೇದಾಗಲ್ಲ. ಬನ್ನಿ ಸಹ ಒಂದೇ ಸಲ ಕೇಳಿಸೋಣ ಒಳ್ಳೇದಾಗಲ್ಲ. ಹೌದು, ನನಗೆ ಅಂಥದ್ದು ಟೈಮಿಗೆ ಸಮಯ ಅವಕಾಶ ಅನ್ನೋದು ನಮಗೂ ಬೇಕಾಗುತ್ತೆ. ಈಗಾಗಲೇ ಹೇಳಿದ್ರೆ ಏನು ನಮ್ಮ ಕರ್ಮಗಳೆಲ್ಲ ಕಲಿಬೇಕು, ಕಳೆದಾದ್ಮೇಲೆ ನಮ್ಗೆ ಒಳ್ಳೇದಾಗುತ್ತೆ. ಹೌದು, ಎಷ್ಟೋ ಜನ ಭಕ್ತಾದಿಗಳು ಬರ್ತಾರೆ, ಇಲ್ಲಿ ಬಂದ್ಮೇಲೆ ಎಷ್ಟೋ ಕರ್ಮಗಳು ಕಳ್ಕೊಂಡು ಅವ್ರು ಒಳ್ಳೇದಾಗಿದೆ. 5 ಜನ ಒಳ್ಳೇದಾಗಿದೆ. ನಾನು ಇವನು ಹೇಳ್ತೀನಿ ಮೇಡಮ್, ಅರ್ಥ ಮಾಡ್ತೀನಿ. 100ಕ್ಕೆ 100% ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ ಅಂದರೆ ಅದು ಮೂರ್ಖತನ. ನಾನು ಒಪ್ಕೊಂತೀನಿ, ಅದು ಮೂರ್ಖತನ. ಯಾಕೆ ಅಂತ ಕಾರಣ ಕೇಳಿ ಹೇಳ್ತೀನಿ. ಯಾಕೆಂದರೆ ಕಾರಣ ಇರ್ತೇನೆ. ಒಂದು ಉದಾಹರಣೆ ಹೇಳ್ತೀನಿ. ಹಬ್ಬ ಬಟ್ಟೆ ನಮಗೆಲ್ಲ ನಿಮಗೆ 1 ವಾರ ಒಳಗಾಗಿ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ. ಆಯಿತಾ? 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, 4 ದಿನ ಆಯಿತು, 5 ದಿನ ಆಯಿತು. 6ನೇ ದಿನಕ್ಕೆ ಆ ಮನೆಯಲ್ಲಿ ಮೈಗೆ ಆಯಿತು, ಅಂತ ಮುಂತಾಯಿತು, ಸುಖ ಬಂತು. ಫಲ ಇಲ್ಲ ಹೇಳಿ ನೋಡ, ಇದು ಪುಸ್ತಕ ಸಾಕು. ಸ್ವಾಮಿಗಳು ಅದರ ರೀತಿ ಆಶೀರ್ವಾದ ಮಾಡೋದು, ವಿಚಾರ ತಿಳಿಸೋದು, ಹೇಳೋದು, ನಮ್ಗೆ ಒಳ್ಳೇದಾಗಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಕಾಣಿಸ್ತೆ ಅದು ಟೈಮಿಗೆ ಸಮಯ ಚೆನ್ನಾಗಿಲ್ಲ. ನಾವೇನು ಆಶೀರ್ವಾದ ಕೊಟ್ಟಿದ್ದು ಮಾತು ಆಗ ಸಿದ್ಧಾಂತಗಳಾಗಿರ್ತೀವಿ. ಅದೇ ವಿಧಿ ಆದ ಪ್ರಕಾರ ರೀತಿಯಾಗಿ ರೂಢಿಯಾಗಿದ್ದಾನೆ ದಾರಿ ಬಿಟ್ಟು ಬರಲ್ಲ, ಒಳ್ಳೇದಾಗಲ್ಲ. ನಾವೇನಿದು ಆಶೀರ್ವಾದ ಮಾಡಿದ್ದು ಅದು ನಮ್ಮ ತಪ್ಪ, ನಮ್ಮ ಉದ್ದಿನ ತಪ್ಪ ಅಥವಾ ಏನಂತ ನಾವು ಅದಕ್ಕೋಸ್ಕರ ಯಾರೇ ಬಂದರೂ ಸಹ ಪ್ರತ್ಯೇಕ ₹100 ಅಷ್ಟೇ. ಏನೋ ಪೂಜೆ ಪುನಸ್ಕಾರ ಮಾತ್ರ ಅದರ ತಕ್ಕ ರೀತಿಯಾಗಿ ದುಡ್ಡು ಕೇಳ್ತೀವಿ. ಅತಿಯಾಗಿ ದುಡ್ಡು ಕೊಡಬೇಕು, 15,000, 20,000, 25,000, 50,000 ರೂಪಾಯಿ ಪೂಜೆ ಮಾಡಿ ಅದಕ್ಕೆ ಅನುಕೂಲ ಸಹ ನಮ್ದು ಇಲ್ಲೇ ಇಲ್ಲ, ಏನಿಲ್ಲ. ಹೌದು, ನಿಜ. ನಾವೇನು ಗೊತ್ತಾ, ನಾವು ದರ್ಶನದಲ್ಲಿ ಇರೋದು, ಕಮಿಟಿ ದರ್ಶನದಲ್ಲಿ ಇರೋದು, ಸಾಯಂಕಾಲ ಅಮ್ಮ ಸೇವೆಯಲ್ಲೇ ಮಾತಾಡಿರೋದು. ಮೋಸ ಮಾಡಿ ಕಾನೂನು ರೀತಿಯಾಗಿ ಚಿಕನ್ ಓಡೋಕ್ಕಾಗಲ್ಲ ಯಾವತ್ತಿಗೂ. ಹೌದಾ? ಇಲ್ಲ, ನಿಮಗೆ ಅಮ್ಮ ಬಿಡ್ಬೇಕಲ್ಲ. ಹೌದು, ಯಾಕಂದರೆ ನಾನು ಜೀವನ
ಮಂಗಳವಾರ ಶುಕ್ರವಾರ ಭಾನುವಾರ ಪ್ರತಿನಿತ್ಯ ಸಹ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇದ್ದಾರೆ. ಅದು ಕಾಮನ್, ಗೊತ್ತಾಯ್ತಾ. ಈ ಅಮ್ಮನ ಬಂದು ವಿಶೇಷ ಅಂದರೆ ಉಗದ ಹಬ್ಬ, ಭಾರತ್ ಪೌರ್ಣಮಿ ಆಗಸ್ಟ್ ತಿಂಗಳಲ್ಲಿ ಜಾತ್ರೆ ನಡೀತದೆ. ವಾರ್ಷಿಕೋತ್ಸವ ಸಹ ನಡೀತದೆ. ವಿಶೇಷ ಪೂಜೆ ಪುನಸ್ಕಾರ ಇರ್ತದೆ. ಹೂವಿನ ಅಲಂಕಾರ, ಪಂಚಾಮೃತ ಅಭಿಷೇಕ, ಶ್ರೀಚಕ್ರ ಆರಾಧನೆ, ಕುಂಕುಮಾರ್ಚನೆ, ಉತ್ಸವ ಮೂರ್ತಿ. ಮತ್ತು ಇದೆಲ್ಲಕ್ಕಿಂತ ವಿಶೇಷ ಏನಂದರೆ ನಮ್ಮ ಉತ್ಸವ ಮೂರ್ತಿ ಐತೆ. ಹೋಳಿಕೆ ಯಾರು ಬೇಕಾದ್ರೂ ಸಹ ಹೊಡಿಬೋದು, ಯಾರು ಬೇಕಾದ್ರೂ ಸಹ ಜೋಗಿಲಿ ಹಾಕ್ಬೋದು, ಯಾರು ಬೇಕಾದ್ರೂ ಸಹ ಅಡಿಕೆ ಕಟ್ಬೋದು, ಯಾರು ಬೇಕಾದ್ರೂ ಸಹ ಮುಟ್ಟಿಗೆ ಒಪ್ಪಿಸೋದು ಮಾಡ್ಬೋದು. ಅದಕ್ಕೂ ಯಾರು ಅದೇ ಆತಂಕ ತಂದೆ ಏನಂದ್ರೆ ದೇವ್ರು ಯಾರೇ ಬಂದು ಬಿಡ್ಬೋದು, ಅಕ್ಕಿ ಬಿಡ್ಬೋದು. ಹೌದು ಇದರಲ್ಲಿ ಅಮ್ಮನವ್ರಿಗೆ ಯಾವ ಥರ ಮೇಡಮ್, ಯಾವ ಥರ ಅಂದರೆ ಇವಾಗ ಬರೋಂಥ ಪ್ರಸಾದಗಳು ಸಹ ಗೊತ್ತಾಯ್ತಾ ತುಂಬ ಕಷ್ಟ ಇರುತ್ತೆ, ತುಂಬ ಬೆಂದೋಗಿದೆ. ಯಾವ್ದಾದ್ರು ಸಹ ಮುಟ್ಟೋಂಥದ್ದು ಅವಕಾಶ ಇಲ್ಲ, ಗಬ್ಬಲು ನೋಡ್ಕೊಳ್ಳೋ ಅವಕಾಶ ಇಲ್ಲ, ಏನಿಲ್ಲ. ಸತತ ನೊಂದಿದ್ದರೆ ಬೆಳೀತಾರೆ. ಆದರೆ ಸತತ ಹೊಸ ಮತ್ತು ಜಗಳ ಆಗ್ತದೆ. ಆ ಕಷ್ಟದೆಲ್ಲ ಹೇಳ್ಕೊಂಡು ಆ ಕಷ್ಟಕಾಲಿಗೆ 11 ರೂಪಾಯಿ 21 ರೂಪಾಯಿ ತೆರಿಗೆ ಅಕ್ಕಿ ಚಿಕ್ಕಿ ಕೊಟ್ಟು ಬೆಳೆ ಮಕ್ಕಳ ಕೇಳ್ತಾರಲ್ಲ, ಅದಕ್ಕಿಂತ ಸಂತಸ ಮತ ನೀಡಲ್ಲ ಅವರಿಗೆ ಆ ಟೈಮ್ಲಿ. ಅದು ತುಂಬ ಅತಿಯಾಗಿ ನುಡಿ ಥರ ಬೆಣ್ಣಿ ಥರ ಅಂಥವ್ರಿಗೆ ಗೊತ್ತಾಯ್ತು. ಎಷ್ಟೋ ಜನ ಮನೆ ಕಟ್ಟಿಸಾದ ಮನೆ ಉತ್ಸವ ಏನಿಲ್ಲ, ಮನೆ ಮಾರಾಟ ಆಗುತ್ತೆ, ಗೊತ್ತಾಯ್ತಾ. ಮನೆ ವಿಚಾರಗಳು ಸಾಲ ಅತಿಯಾಗಿ ಆಗಿರ್ತಾರೆ, ಉತ್ಸವ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ನಾವೇನು ಮಾಡ್ತೀವಿ ಅಂದರೆ ಅಂಕಲೆ ಕಟ್ಟಿ ಮರ ಅಂತ ಬರುತ್ತೆ. ಆ ಅಂಕಲೆ ಕಟ್ಟಿ ಮರದಿಂದ 5 ಮೂಲೆ 5 ಜಾಗದಲ್ಲಿ ಅಂಕಲೆ ಕಟ್ಟಿ ಕೂಟ ಹಾಕಿ ಅದು ಎಷ್ಟು ಮನೆ ದೇವರು ಕುಲುಕು ದೇವರು ಸಂಕಲ್ಪಗಳೆಲ್ಲ ಪ್ರತಿಯೊಂದು ಸಹ ಮಾಡಿ ಒಪ್ಪಿಸಿ, ಗೊತ್ತಾಯ್ತಾ. ಆಮೇಲೆ ನಂತರ ಮನೆ ಕಟ್ಟಡ ಶಾಶ್ವತವಾಗಿ ಕಟ್ಟಿ ಎಷ್ಟು ವರ್ಷ ಚೆನ್ನಾಗಿರುತ್ತೆ, 10 ವರ್ಷ ಆಯುಷ್ಯರುತ್ತೆ, ಶಾಶ್ವತವಾಗಿ ಮನೆ ಉಳಿಸ್ಬೋದು. ಅದು ಅನುಕೂಲಕ್ಕಾಗಿ ಅನುಕೂಲ ತಕ್ಕನಾಗೆ ಇರ್ಬೋದು. ಎಷ್ಟೋ ಜನ ಮನೆ ಕಟ್ಟಿಸೋಂಥದ್ದು ಎಲ್ಲರೂ ಸಹ ನಮ್ಮ ದೇವರು ಮನೆ ಕಟ್ಕೊಂಡು ಹೋಗೋದು. ಹೌದು, ನಾವು ಕರ್ಕೊಂಡು ಹೋಗಿ ಅಂತ ಹೇಳಲ್ಲ, ಆದರೆ ಅನುಕೂಲಕ್ಕಾಗಿ ಖುಷಿಯಾಗಿ ಅದು ಮನೆ ತುಂಬಿಸ್ಕೊಂತಾರೆ. ಮನೆ ಮಗಳಾಗಿ ಕರ್ಕೊಂಡು ಹೋಗಿ ತುಂಬಿಸ್ಕೊಂತಾರೆ ಈ ಥರ. ಹೌದು ಹೌದು. ಕಟ್ಲೆಕಾಯಿ ಅಂತ ವಿಚಾರ ಏನಂದರೆ ಮನೆಗೆ ವಾಸ್ತು ಸಂಬಂಧಪಟ್ಟಂಥದ್ದು ಮೇಲೆ ಕಟ್ಲೆಕಾಯಿ ಕಟ್ಟುವಂಥದ್ದು ವಿಚಾರ. ನಾವೇನು ಮಾಡ್ತೀವಿ ಅಂದರೆ ನಮ್ಮ ದೇವರು ಇದನ್ನು ಸಹ ಪ್ರಧಾನ ದೇವರು ತೊಗೊತೀವಿ. ಯಾರು ಆ ಮನೆ ಇರೋವಂಥದ್ದು ಮನೆ ದೇವರು ತುಳಿಯೋತಿರೋದು, ಮನೇಲಿ ಎಷ್ಟು ಜನ ಇದ್ದಾರೆ, ಏನು ಎಷ್ಟ ಅಂತ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮನೆಗೆ ತಗೊಂಡು ಸಂಕಲ್ಪ ಮಾಡ್ಕೊಂಡು ಕಾಯಿ ಕೆಳಗೆ ಬೀಳೆ ನಡೀತೆ, ಕಾಯಿ ತಗೊಂಡ್ಬಂದು ಅಷ್ಟು ಬಟ್ಟೆ ತಗೊಂಡ್ಬಂದು ನಾವು ಏನೇನು ಧಾನ್ಯಗಳು ಹಾಕ್ತೀವ ಆ ಧಾನ್ಯಗಳೆಲ್ಲ ಹಾಕಿಬಿಟ್ಟು ಉಪ್ಪು ಸುತ್ತಿ, ಗೊತ್ತಾಯ್ತಾ. ಉಪಸ್ಥಿತಿಯಿಂದ ನಾವು ಕಟ್ಲೆಕಾಯಿ ಮಾಡುತ್ತೆ. ಆಮೇಲೆ ನಂತರ ಮನೆಗೆ ಹೋಗಿ ದೇವ್ರ ಮುಂದೆಗಡೆ ಮುಸಳನ ಎಡೆ ಇಟ್ಟು ಪೂಜೆ ಮಾಡುತ್ತೆ, ಕಟ್ಲೆಕಾಯಿ ಪೂಜೆ ಮಾಡುತ್ತೆ. ಜೀವಶಕ್ತಿ ನಿಮಿಷದ ಮೇಲೆ ಆ ಕಟ್ಲೆಕಾಯಿ ಮನೆ ವಾಸ್ತು ಮೇಲೆ ನಾವು ಕಟ್ಟುವಂಥ ವಿಚಾರವನ್ನು ಸಹ ನಾವು ಮಾತಾಡ್ತೀವಿ. ಮೇಡಮ್, ನಾವು ಯಾವುದೇ ಪ್ರಶ್ನೆ ನೋಡಬೇಕು ಸಹ ಮನೆ ದೇವರು ತೊಂದರೆ ದೇವರು ಅಪ್ಪಣೆ ತಗೊಂಡೇ ನಾವು ಪ್ರಶ್ನೆ ಹೇಳೋದು. ಅಪ್ಪಣೆ ತಗೊಂಡು ನಾವು ಹೇಳಲ್ಲ. ಮನೆಗೂ ತೊಂದರೆ ದೇವರು ಫಸ್ಟು ನಿಮ್ಮ ಮನೆ ದೇವರೇನಮ್ಮ, ತೊಂದರೆ ದೇವರೇನಮ್ಮ, ಆಮೇಲೆ ನಂತರ ವಿಷಯ ತಗೊಂತೀವಿ, ಸಂಕಲ್ಪ ನೋಡ್ತೀವಿ, ಅಪ್ಪಣೆ ಸಿಗ್ತದೆ ನಾವು ಹೇಳ್ತೀವಿ. ಯಾರೇ ಆದರೂ ಸಹ ಫಸ್ಟ್ ನಾವು ತಗೊಳ್ಳೋದು ಮನೆ ದೇವರು ತೊಂದರೆ ದೇವರಿಂದನೇ ಅಪ್ಪಣೆ ತಗೊಂಡು ನಾವು ಹೇಳೋಂಥ ವಿಚಾರ. ಫಸ್ಟ್ ನಮ್ಮ ಜೋತ್ ತಗೊಂಡು ಅಪ್ಪಣೆ ತಗೊಂಡು ನಾವು ಹೇಳೋಂಥ ವಿಚಾರ ಅಲ್ಲ ನಮ್ಮ ಪದ್ಧತಿ. ಯಾಕಂದರೆ ನಿಮ್ಮ ಮನೆಯವರು ಎಷ್ಟು ಕಡೆ ಮನೆಯಿಂದ ಬಂದಿರುತ್ತೆ, ಶಾಖ ಮುಖಾಂತರಿಂದ ಬಂದಿರುತ್ತೆ. ಅದೇ ರೀತಿ ನೀವು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಹೋಗ್ಬೇಕು. ಯಾರೇ ಪೂಜೆ ಪುನಸ್ಕಾರ ಮಾಡೋದು ಸಹ ಮನೆದೇವ್ರು ಬಿಡಬೇಡ. ಮನೆದೇವರು ಅಪ್ಪಣೆ ಮುಖ್ಯ. ಮನೆದು ಸಂಕಲ್ಪ ಮಾಡ್ಕೊಂಡು ಮತ್ತೆ ನಾನು ದಾರಿ ಬಿಟ್ಕೊಂಡಿಲ್ಲ ಅಂದರೆ ನಾವು ಅಮ್ಮನ ಕಡೆಯಿಂದ ಅಪ್ಪಣೆ ತಗೊಂಡು ನಾವು ದಾರಿ ಬಿಟ್ಕೊಂಡು ಕೊಡ್ತೀವಿ, ಒಳ್ಳೆಯ ಮಕ್ಕಳು ಕೊಡ್ತೀವಿ. ಈ ಥರ ಇವಾಗ ನಾವು ಓದೋದು ದೈವಶಕ್ತಿ, ದೈವ ಅನುಗ್ರಹದಿಂದ ನಾವು ಪ್ರತಿಯೊಂದನ್ನು ಸಹ ಹೇಳುವಂಥದ್ದು ವಿಚಾರ. ಉದಾಹರಣೆ ಉಪ್ಪಿಗೆ ಇಟ್ಟು ಉಪ್ಪಿನ ಸಮಯ ನಾವು ತಗೊಂಡು ಹೇಳುವಂಥದ್ದು ವಿಚಾರ ಪದ್ಧತಿ ಅಲ್ಲ ನಮ್ಮದು. ಅದೇನಂದರೆ ತಳವಡಿ ನೋಡಬೇಕು, ಮಗಳ ಕೂಟ ನೋಡ್ಬೇಕು, ಮಾತ್ರ ನೋಡೋದು ಅಷ್ಟೇನೆ. ನಾವೇನಂದ್ರೆ ಮನೆ ದೇವರು ಕುದುರೆ ದೇವರು ಮತ್ತೆ ಗಂಧೆ ಹೆಂಡತಿ ಎಷ್ಟು ಅದ್ರ ಮೇಲೆ ಪ್ರಕಾರ ಅದನ್ನ ಪ್ರಶ್ನೆ ಕೊಟ್ಟು ನೋಡೋದು, ಅದ್ರ ಮೇಲೆ ನಮ್ಮ ಪ್ರಕಾರ ಇದ್ದಾಗ ನಾವು ಹೇಳೋಂಥ ವಿಚಾರ.
ಈ ಥರ ಅಂದರೆ ಜಾತಿ ಪ್ರಕಾರ ಇದ್ದರೆ ನಾವು ಹೇಳುವಂಥ ವಿಚಾರ ಅಲ್ಲ. ದೈವ ಶಕ್ತಿ ದೈವ ಅನ್ನೋದರಿಂದ ನಾವು ಹೇಳುವಂಥದ್ದು ವಿಚಾರ.